ಎಲ್ಲರಿಗೂ ನಮಸ್ಕಾರ. ನಾನು ಸರಳ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೆ ಬೆಳಗ್ಗೆ ವ್ಯೂ ನಮ್ಮ ಮನೆ ಹತ್ರ. ಹಾಗೆ ತುಂಬ ಚಳಿ ಇದೆ. ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. 7 ಗಂಟೆಯಲ್ಲಿ ನಮ್ಮ ಮನೆ ಹತ್ರ ಈ ಥರ ವ್ಯೂ ಇದೆ. ನಂದು ವಾಕ್ ಎಲ್ಲ ಆಯಿತು. ಈಗ ಬೇಗ ಹೊರಗಡೆದೆಲ್ಲ ಗುಡಿಸಿದ್ದ ಆಯಿತು. ಈಗ ಮೆಟ್ಲು ಸ್ವಲ್ಪ ಗುಡಿಸ್ಬಿಟ್ಟು ನಾನು ಬೇಗ ನೀರು ಹಾಕ್ಬಿಡ್ತೀನಿ. ಯಾಕೆಂದರೆ ಧೂಳು, ಈಗ ಬೇಸಿಗೆ ಅಲ್ವಾ, ಬೇಸಿಗೆ ಅಂತಲೇ ಹೇಳ್ಬೋದು, ಚಳಿಗಾಲ ಆದ್ರೂ ತುಂಬ ಧೂಳು. ಯಾಕೆಂದರೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನೀರು ಹಾಕ್ತಾಯಿದ್ರೆ ಮಾತ್ರ ಕ್ಲೀನಾಗಿರುತ್ತೆ, ಇಲ್ಲಾಂದರೆ ತುಂಬ ಧೂಳು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ನೀರು ಹಾಕ್ತೀನಿ ಮೆಟ್ಲಿಗೆಲ್ಲ. ಈಗ ಗುಡಿಸ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ. ಹಾಗೆ ನೀರು ಹಾಕಬಾರ್ದು, ಗುಡಿಸ್ಬಿಟ್ಟೇ ಹಾಕಬೇಕು. ಈಗ ಬೇಗ ಗುಡಿಸ್ಬಿಟ್ಟು ನಾನು ಮೆಟ್ಲಿಗೆ ನೀರು ಹಾಕ್ತೀನಿ. ತುಂಬ ಕೆಲಸಗಳು ಬಾಕಿ ಇದೆ. ತಿಂಡಿ ಆಗಬೇಕು. ಇನ್ನು ಯಜಮಾನರು 8:15ಗೆ ಡ್ಯೂಟಿಗೆ ಹೋಗಬೇಕಲ್ವ, ಹಾಗಾಗಿ ಬೇಗ ನಾನು ತಿಂಡಿ ಪ್ರಿಪೇರ್ ಮಾಡಬೇಕು. ಅಂದರೆ ಹೊರಗಡೆ ಕೆಲಸ ಬೇಗ ಮುಗಿಸ್ಕೊಂಡು ಒಳಗಡೆ ಹೋಗಬೇಕು. ನಾನೀಗ ಮೆಟ್ಲಿಗೆಲ್ಲ ಬೇಗ ನೀರು ಈ ಥರ ಹಾಕ್ತೀನಿ. ಚಿಕ್ಕದ ಬಕೆಟ್ ಇದು, ಚಿಕ್ಕ ಬಕೆಟಲ್ಲಿ ಈ ರೀತಿ ಹಾಕ್ತೀನಿ. ನೋಡಿ, ಕ್ಲೀನಾಗಿ ಡಸ್ಟೆಲ್ಲ ಹೋಗುತ್ತೆ ಗುಡಿಸಿದ ನಂತರ ಹಾಕಿದರೆ. ಇನ್ನು ಬೇಸಿಗೆ ಕಳೆಯೋವರೆಗೂ ಈ ಥರ ಮನೆ ಕ್ಲೀನಿಂಗು ಒಳಗಡೆದು ಎಷ್ಟು ಇರುತ್ತೋ ಹೊರಗಡೆದು ಅಷ್ಟೇ ಇರುತ್ತೆ. ಆದರೆ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಧೂಳಾಗುತ್ತೆ. ರೋಡ್ ಸೈಡ್ ಮನೆ ಇರೋರದು ಸಾಮಾನ್ಯವಾಗಿ ಎಲ್ಲರದು ಇದೇ ಪ್ರಾಬ್ಲಮ್ ಅನಿಸುತ್ತೆ. ನಾನಿಲ್ಲಿ ಹೊರಗಡೆ ಕೆಲಸ ಮುಗಿಸಿ ತಿಂಡಿ ಪ್ರಿಪೇರ್ ಮಾಡ್ಕೊಳ್ತಾನೆ ಬೇಗ ಕಸ ಗುಡಿಸಿ ನೆಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಒರೆಸ್ಬಿಟ್ಟು ತಿಂಡಿಗೆ ತಯಾರಿ ಮಾಡಿಟ್ಟಿದ್ದೀನಿ, ಆದರೆ ಪ್ರಿಪೇರ್ ಮಾಡಬೇಕಷ್ಟೇ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಸಿಂಪಲ್ಲಾಗಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಉಪ್ಮಾ. ಬೇಗ ಕೆಲಸ ಮುಗಿಸ್ಕೊಳ್ತೀನಿ ನಾನು. ನೋಡಿ, ದೇವ್ರ ಮನೆಯಲ್ಲಿ ಈ ಥರ ಪೂಜೆ ಆಗಿದೆ. ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಪೂಜೆ ಮುಗಿಸಿ ಯಜಮಾನರು ತಿಂಡಿಗೆ ಬರ್ತಾರೆ. ಅಷ್ಟೊತ್ತಿಗೆ ನಾನು ತಿಂಡಿ ಪ್ರಿಪೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನಾನೀಗ ಯಾವ ರೀತಿ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿ ನಾನು ಯಾವ ಥರ ಮಾಡ್ತೀನಿ ಕುಕ್ಕರಲ್ಲಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ವಿಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆ, ನಾನು ಹೊರಗಡೆ ಮತ್ತು ಹೊಸ್ಲಲ್ಲಿ ಈ ಥರ ರಂಗೋಲಿ ಹಾಕಿದ್ದೀನಿ. ತುಂಬ ಸಿಂಪಲ್ ರಂಗೋಲಿ ಹಾಕಿದ್ದೀನಿ ಈ ಥರ. ಹಾಗೆ ಎಲ್ಲ ಫೋಟೋಗಳಿಗೂ ದಾಸವಾಳ ಹೂವು ಇಟ್ಟಿದ್ದೀನಿ. ಓಕೆ, ಈಗ ನಾವು ಬೇಗ ತಿಂಡಿ ಪ್ರಿಪೇರ್ ಮಾಡೋಣ. ಬನ್ನಿ, ಉಪ್ಪಿಟ್ಟು ಯಾವ ರೀತಿ ಮಾಡೋದಂತೇಳಿ ನಾನು ತೋರಿಸ್ತೀನಿ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟಿಗೆ ಕರಿಬೇವಿನ ಸೊಪ್ಪು, ಕ್ಯಾರೆಟು, ಬೀನ್ಸು, ಹಾಗೆ ನಾನು ಬಟಾಣಿ ತಗೊಂಡಿದ್ದೀನಿ. ಹಾಗೆ ಇದು ತೆಂಗಿನಕಾಯಿ ಪೀಸಸ್ ಇದೆ. ನಾನು ಪೀಸಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಸಣ್ಣ ಜಾರಲ್ಲಿ. ಆವಾಗ ನಮಗೆ ಕಾಯಿ ತುರಿ ಥರ ಆಗುತ್ತೆ. ಇದು ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ತಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಇಷ್ಟನ್ನು ನಾನೀಗ ಹೆಚ್ಕೊಳ್ತೀನಿ. ಇದನ್ನು ಕಾಯಿ ತುರಿ ಮಾಡ್ಕೊಳ್ತೀನಿ. ಮಾಡಿಕೊಂಡು ನಾನು ಉಪ್ಪಿಟ್ಟು ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಹೆಲ್ದಿ ರೆಸಿಪಿನೂ ಹೌದು. ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಸಾಸಿವೆ 1 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆಬೀಜ ಇದು 1 ಹಿಡಿಯಷ್ಟು ತಗೊಂಡಿದ್ದೀನಿ ನಾನು. ಹಾಗೆ ಇದು 2 ಸ್ಪೂನ್ ತಗೊಂಡಿದ್ದೀನಿ ಉದ್ದಿನಬೇಳೆ, ಕಡಲೆಬೇಳೆ. ಇದು ಒಗ್ಗರಣೆಗೆ. ತುಂಬ ಸಿಂಪಲ್ ರೆಸಿಪಿ, ಆದರೆ ತುಂಬ ಬೇಗನೂ ಮಾಡ್ಕೊಳ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3 ರಿಂದ 4 ಸ್ಪೂನು. ಇಲ್ಲಿ ಸಾಸಿವೆ, ಕಡಲೆಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ಇಲ್ಲಿ ನಾನು 1 ಎಸಳಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಯೂಸ್ ಮಾಡಿ ನೀವು ಅಡುಗೆಗಳಲ್ಲಿ ಕರಿಬೇವಿನ ಸೊಪ್ಪು. ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಹಾಗೆ ಬಟಾಣಿ ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಂತರ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ.
ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಕುಕ್ ಆದರೆ ನಮಗೆ ಉಪ್ಪಿಟ್ಟಲ್ಲಿ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಸ್ವಲ್ಪ ಈರುಳ್ಳಿ ಸಿಗ್ತಾ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ, ಹಾಗೆ ತರಕಾರಿಗಳು ಆ್ಯಡ್ ಮಾಡ್ಕೊಳ್ತೀನಿ. ಈಗ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಇದು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ತರಕಾರಿಗಳು. ಹಾಗೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ ಅಷ್ಟು. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು 1 ಕಪ್ ಅಷ್ಟು ರವೆ ಹಾಕ್ಕೊಳ್ತಿದ್ದೀನಿ. ಈಗ ರವೆ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಾಗುತ್ತೆ. ನಾನು ಯಾವುದೇ ರವೆ ಹುರಿದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಒಗ್ಗರಣೆಯಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ತೀನಿ. ಹುರಿದು ಹಾಕ್ಕೊಳ್ಳೋದಾದರೆ 1-2 ನಿಮಿಷ ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಆದರೆ ನಾನಿಲ್ಲಿ ಹುರಿದಿಲ್ಲ ಅಲ್ವಾ, ಹಾಗಾಗಿ 1-5 ನಿಮಿಷ ತರಕಾರಿನೂ ಬೇಯುತ್ತೆ, ಜೊತೆಗೆ ಈ ಕಡೆ ರವೆನೂ ಬೇಯುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಿಸಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತಣ್ಣೀರು ಹಾಕ್ತಾಯಿಲ್ಲ, ಬಿಸಿ ನೀರು ಚೆನ್ನಾಗಿ ಒಂದು ಸೈಡಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 ಕಪ್ ರವೆಗೆ ನಾನಿಲ್ಲಿ 2 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಆದರೆ ನಮ್ಗೆ ಬೇಕಾಗೋದು 3 ಕಪ್ ಬೇಕಾಗುತ್ತೆ. ತರಕಾರಿಗಳು ಇದೆ ಅಲ್ವಾ, ತರಕಾರಿನೂ ಬೇಯಬೇಕು. ನೋಡಿ ಇಲ್ಲಿ 2 ಕಪ್ ಹಾಕಿದ್ದೀನಿ. ಆದರೆ ನಾನೀಗ ಒಂದೇ ಸಲ 3 ಕಪ್ ಹಾಕೋದಿಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನಾನು 1 ಕಪ್ ಆ್ಯಡ್ ಮಾಡ್ತೀನಿ. ಅಲ್ಲಿಗೆ 3 ಕಪ್ ಆಗುತ್ತೆ. ಉಪ್ಪಿಟ್ಟು ಕರೆಕ್ಟಾಗಿ ಬರುತ್ತೆ, ತರಕಾರಿಗಳು ಚೆನ್ನಾಗಿ ಬೇಯುತ್ತೆ. ನೀರು ಸ್ವಲ್ಪ ಬೇಕಾಗುತ್ತೆ. ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. 2 ಕಪ್ಪು ನಾನು ನೀರು ಹಾಕ್ಕೊಂಡಿದ್ದೀನಿ. ಈ ಥರ ಆಗುತ್ತೆ, ಆದರೆ ಇದು ಇನ್ನೂ ಸಾಕಾಗಲ್ಲ, ನೀರು ಇನ್ನೊಂಚೂರು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಮಿಕ್ಸ್ ಮಾಡಿ ನಂತರ ನೀರು ಇನ್ನೊಂದು ಕಪ್ ಹಾಕ್ಕೊಳ್ತೀನಿ. ಆ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೀರು ಎಷ್ಟು ಬೇಕು ಎಷ್ಟು ಬೇಡ, ಇನ್ನೂ ಎಕ್ಸ್ಟ್ರಾ ನೀರು ಅಂತ ಹೇಳಿ. ಈಗ ನಾನು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಬರುತ್ತೆ ಉಪ್ಪಿಟ್ಟು. ಬಿಸಿ ನೀರು ಹಾಕ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಕೊಳ್ಬಾರ್ದು. ನೋಡಿ ಈಗ ಮಿಕ್ಸ್ ಮಾಡ್ತೀನಿ ನಾನು ನೀಟಾಗಿ. ಈ ಥರ ಇದೆಯಲ್ವಾ, ಹರಳಿದಾಗ ಉಪ್ಪಿಟ್ಟು ಕರೆಕ್ಟಾಗಿ ಉದುರಾಗಿ ನಮಗೆ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದಷ್ಟೇ. ಈಗ ಟೇಸ್ಟ್ ನೋಡಿಬಿಟ್ಟು ಮತ್ತೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಒಂದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ತುಂಬ ಬೇಗ ಮಾಡ್ಕೊಳ್ಬೋದು. ನಾನಿದೆ ಫಸ್ಟ್ ಟೈಮು, ಒಂದು ಸಲ ಟ್ರೈ ಮಾಡಿದ್ದೆ ನಾನು, ಆದರೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ನಾನು ನಿಮಗಿಲ್ಲಿ ಶೇರ್ ಮಾಡಿದ್ದೀನಿ. ನಾನಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಒಂದು ವಿಶಿಲ್ ಹಾಕ್ತೀನಿ, ಆದರೆ ಸಿಮ್ಮಲ್ಲಿರಬೇಕು. 1-2 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಈಗ ರೆಡಿಯಾಗಿದೆ. ನಾನು ತೋರಿಸ್ತೀನಿ ಉಪ್ಪಿಟ್ಟು ಯಾವ ಥರ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ಈಗ ಕುಕ್ಕರ್ ಓಪನ್ ಮಾಡೋಣ, ನೋಡೋಣ ಯಾವ ಥರ ಆಗಿದೆ ಉಪ್ಪಿಟ್ಟು ಅಂತ ಹೇಳಿ. ತುಂಬ ಚೆನ್ನಾಗಿ ಉದುರಾಗಿ
ಚೆನ್ನಾಗಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಅಂತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದಕ್ಕೆ ತುಪ್ಪ ಹಾಕಿ ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಮೊಸರು ಸೈಡಿಗೆ ಇದ್ಬಿಟ್ರೆ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನ್. ಮೊಸರು ಉಪ್ಪಿನಕಾಯಿ ಇದ್ದರೆ ಅಂತೂ ಉಪ್ಪಿಟ್ಟು ಭರ್ಜರಿ ಇಷ್ಟ ಆಗುತ್ತೆ ಎಲ್ಲರಿಗೂ. ನನಗಂತೂ ಉಪ್ಪಿಟ್ಟು ತುಂಬಾ ಇಷ್ಟ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಉಪ್ಪಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾವ್, ಯಮ್ಮಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ನಾನು ತಿಂಡಿ ತಿಂದು ಈ ಲಾಗ್ನ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್. ಬಾಯ್. ನಮಸ್ಕಾರ ಸ್ನೇಹಿತರೆ.